Hey, what's up guys? Welcome back to my channel AYPJ Vlogs. ಆ ವಿಡಿಯೋಲಿ ನಾನು ಅಂದಿದ್ದೆ ಸೇಲಿಂಗ್ ವಿಡಿಯೋಲಿ ಇದು ಮೆಡಿಸಿನ್ಸ್ ತಗೊಂಡು ಬರ್ತೀನಿ ಅಣ್ಣ ಹತ್ರ. ಹೈ ಅಣ್ಣ, ಹಿಂಗಿದೆ ಈ ವಿಡಿಯೋಲಿ ನಾನು ಎಲ್ಲ ಮೆಡಿಸಿನ್ ಬಗ್ಗೆ ಅಂತೀನಿ, ವಿಂಟರ್ ಮತ್ತು ಸಮ್ಮರ್ ಬಗ್ಗೆ. ಇವಾಗ ನಡೀತಾ ಇರೋದು ಸಮ್ಮರ್ ಬಗ್ಗೆ ಎಲ್ಲ ಅಂತೀನಿ. ನಿಮಗೆ ವಿಂಟರ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ವಿಂಟರ್ ಸೀಸನಲ್ಲಿ ವಿಂಟರ್ ಮೆಡಿಸಿನ್ಸ್ ಮಾಡ್ಕೊಡ್ತೀನಿ. ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮೆಡಿಸಿನ್ಸು ಅಣ್ಣ ವಿಂಟರಲ್ಲಿ ಕೊಡ್ತಾರೆ, ಯಾವ ಮೆಡಿಸಿನ್ ಕೊಡಬೇಕು ಅನ್ನೋ ಅಣ್ಣ ನಿಮಗೆ ಡೀಟೇಲ್ ಬೈ ಡೀಟೇಲ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೆ ವೀಡಿಯೋಸ್ ತರ್ತೀನಿ ನಿಮಗೋಸ್ಕರ. ಬರ್ರಿ ನೋಡೋಣ. ಅಣ್ಣ ಯಾವ ಥರ ರೋಗ ಬರುತ್ತೆ ಇದು ಸಮ್ಮರ್ನಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಏನಂದ್ರೆ ಬಿಸಿ ತುಂಬಾ ಇರುತ್ತೆ. ಅದಕ್ಕೆ ನೀವು ದಿನದಲ್ಲಿ 3 ಇಂದ 2 ಸತಿ ನೀರ್ ತೋರಿಸ್ಬೋದು. ಅದಕ್ಕೆ ನೀರ್ ಕೊಡ್ಬೇಕು ಅದಕ್ಕೆ. ಆಮೇಲೆ ನೀರ್ನಲ್ಲಿ ನೀವು ಆಲ್ಟರ್ನೇಟಿವ್ ಡೇಸ್ ಏನ್ ಮಾಡ್ಬೇಕಂದ್ರೆ ಪಾಲಿಬಿಯಾನ್ ಅಂತ ಬರುತ್ತೆ. ಒಂದ್ ದಿವಸ ಬಿಟ್ಟು ಪಾಲಿಬಿಯಾನ್ ಆಕ್ಟಿವ್ ಅಂತ ಸಿಗತ್ತೆ. ನಾರ್ಮಲ್ ಮೆಡಿಕಲ್ಸ್ ನಲ್ಲೂ ಸಿಗತ್ತೆ, ಇಲ್ಲಾದ್ರೆ ವೆಟರ್ನರಿ ಮೆಡಿಕಲ್ ಸಿಗತ್ತೆ. ಇದು ಬಂದ್ಬಿಟ್ಟು ಇನ್ಸ್ಟಂಟ್ ರಿಲೀಸ್ ಮಾಡುತ್ತೆ ಎನರ್ಜಿ ಫಾರ್ಮುಲಾ. ಪಾರಿವಾಳ ಸುಸ್ತಾಗಿರುತ್ತೆ ಸಮ್ಮರಲ್ಲಿ. ಹೌದು, ಅದಕ್ಕೆ ಇದು ಕೊಡೋದು. ಇದು ರಿಲೀಸ್ ಮಾಡುತ್ತೆ ಇನ್ಸ್ಟಂಟ್ ಎನರ್ಜಿ ಮತ್ತು ಎಪಟೈಟ್ ಚೆನ್ನಾಗಿ ಡೈಜೆಷನ್ ಸಿಸ್ಟಮ್. ಮತ್ತು ಇದನ್ನಲ್ಲಿ ನೋಡ್ಬೋದು ನೀವು, ಸ್ಟಿಮ್ಯುಲೇಟ್ಸ್ ಎಪಟೈಟ್ ಮತ್ತು ರಿಲೀಸಸ್ ಎನರ್ಜಿ, ಬಿಲ್ಡ್ಸ್ ಇಮ್ಯುನಿಟಿ ಇದೆಲ್ಲ ಇದಾಗತ್ತೆ ಪಾರಿವಾಳನಲ್ಲಿ ನೀವು ಕೊಟ್ರೆ. ತುಂಬಾ ಚೆನ್ನಾಗಿ ಸಮ್ಮರ್ನಲ್ಲಿ ತುಂಬಾ ಸೂಪರ್ ಆದ ಸಿರಪ್ ಇದು ನೀವು ಕೊಡ್ಬಹುದು. ನೋಡ್ಬೋದು ಸಿರಪ್ ಹೆಸರು ಎಲ್ಲ ಇಲ್ಲೇ ತೋರಿಸ್ತಾ ಇದೆ ನೋಡಿ ವಿಡಿಯೋ ಅಲ್ಲಿ. ಇದು ಹೋಗ್ರಿ ಮೆಡಿಕಲ್ ಇಂದ ತೊಗೊಳ್ಬೋದು. ಒಂದು ದಿವಸ ಬಿಟ್ಟು ಒಂದು ದಿವಸ ಆಗ್ಬೋದು ನೀರಿನಲ್ಲಿ ಮಿಕ್ಸ್ ಮಾಡಿ. ಆಮೇಲೆ ನೀರು ಬಂದು 3 ಟೈಮ್ ಕೊಡ್ಬೇಕು ಗೈಸ್ ಪಿಜನ್ಸ್ಗೆ ಸಮ್ಮರಲ್ಲಿ. ಯಾಕಂದ್ರೆ 3 ಇಂದ 2 ದಿವಸ 2 ಟೈಮ್ ಕೊಡಬೇಕು. ಅವಾಗ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಪಿಜನ್ಸ್, ಆಕ್ಟಿವ್ ಇರುತ್ತೆ. ಇನ್ನೊಂದು ಕಾಯಿಲೆ ಏನಂದ್ರೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ ಪಿಜನ್ಸ್ನಲ್ಲಿ. ಅದಕ್ಕೆ ನೀವು ಎರೆಸ್ಟ್ರೋ ಎನ್ಸೈಮ್ ಅಂತ ಡೈಜೆಷನ್ದು ಇದು ಸಿರಪ್ ಕೊಡ್ಬೋದು ನೀವು. ಡೈಜೆಸ್ಟಿವ್ ಎನ್ಸೈಮ್ ಇದು 1 ಲೀಟರ್ ನೀರಿನಲ್ಲಿ 5 ml ಮಿಕ್ಸ್ ಮಾಡಬಹುದು ನೀವು. 1 ಲೀಟರ್ ನೀರಲ್ಲಿ. ಇವಾಗ ಅವ್ರ ಹತ್ರ 3-4 ಪಿಜನ್ ಇದೆ, ಸ್ವಲ್ಪ ಪರವಾಗಿಲ್ಲ. 5 ml ಹಾಕಿ ಏನಾಗಲ್ಲ ಪಿಜನ್ಸ್ಗೆ, ನೀವು ಹಾಕ್ಬಹುದು. ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ, ಇಮ್ಯುನಿಟಿ ಎಲ್ಲ ಇದಕ್ಕೂ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡಿಕೊಡ್ಬೇಕು. ಈಗ ಇದು ಹಿಂಗೆ ಡೈಲಿ ಕೊಡಬೇಕಾ ಏನೋ? ಇದು ನೋಡ್ಬಿಟ್ಟು ಡೈಜೆಷನ್ಗೆ ನೀವು ವೀಕ್ಲಿ ಒನ್ಸ್ ಹಾಕಿದ್ರೆ ಎಲ್ಲ ಪರಿವಾಳಗೂ ಸರಿ ಆಗುತ್ತೆ. ಇದು ವೀಕ್ಲಿ ಒನ್ಸ್ ಹಾಕ್ಬೇಕು, 6 ಡೇಸ್ಗೆ 1 ದಿವಸ ಹಾಕ್ಬೇಕು. ಇದು ಬಂದು ಆಲ್ಟರ್ನೇಟಿವ್ ಇದು ಬೇರೆ. ಇದು ಬಂದು 1 ದಿವಸ ಬಿಟ್ಟು 1 ದಿವಸ ಆಗ್ಬೋದು. ಎನರ್ಜಿ ಎಲ್ಲ ಕೊಡುತ್ತೆ ನಿಮ್ಮ ಪಿಜನ್ಸ್ಗೆ, ಹೆಲ್ದಿ ಆಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಇವಾಗ ನೆಕ್ಸ್ಟ್ ಯಾವ್ದಣ್ಣ? ಇದು ಮತ್ತು ಪತಂಜಲಿ ಲಿವ್ ಅಮೃತ್ ಅಂತ. ಇದು ಬಂದ್ಬಿಟ್ಟು ಲಿವರ್ ಟಾನಿಕ್. ಇದು ಸಮ್ಮರ್ ನಲ್ಲಿ ಏನಾಗತ್ತೆ ಅಂದ್ರೆ ಮೋಷನ್ ಎಲ್ಲ ಲೂಸ್ ಮೋಷನ್ಸ್ ಮಾಡ್ತಾರೆ, ಅದಕ್ಕೆ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಇದಕ್ಕೆಲ್ಲ ಕಂಟ್ರೋಲ್ ಮಾಡುತ್ತೆ. ಇದು ಯಾವ ಟೈಪ್ ಆಗ್ಬೇಕಣ್ಣ? ಇದೂನು ಹಂಗೆ ಆಗ್ಬೇಕು. ನೀವು 1 ದಿವಸ ಬಿಟ್ಟು ಎಲ್ಲ ವೀಕ್ಲಿ ಒನ್ಸ್ ಆದ್ರೆ ಸಾಕು. ಎಲ್ಲ ಪಿಜನ್ಸ್ಗೆ. ಇಲ್ಲಾದ್ರೆ ನಿಮ್ ಹತ್ರ ಯಾವ್ದು ಇದಾಗ್ತಾ ಇದೆ, ವೀಕ್ ಇದೆ, ಅದು 2 ml ಮಿಕ್ಸ್ ಮಾಡಿ ಸಿರಿಂಜ್ ನಲ್ಲಿ. 5 ml ನೀರ್ ಮಿಕ್ಸ್ ಮಾಡಿಬಿಟ್ಟು 2 ml ಇದು ಟಾನಿಕ್ ನಲ್ಲಿ ನೀವು ಕೊಡ್ಬೋದು. ಸಿರಿಂಜಿನ ಕೊಡ್ಬೋದು ಪಿಜನ್ಗೆ. ಹೌದು. ನೆಕ್ಸ್ಟ್ ಯಾವ್ದು? ಇನ್ನೊಂದೇನಂದ್ರೆ Li52. ಇದು ಸಿಕ್ತಿಲ್ಲ ಅಂದ್ರೆ ಇದು ತಗೊಳ್ಳಿ. ಇದು ಹೌದು. ಇದು ಬಂದ್ಬಿಟ್ಟು ಯಾವ ಪಾರಿವಾಳ ಎಫೆಕ್ಟ್ ಆಗಿದೆ, ಡೈಜೆಷನ್ದು ಎಲ್ಲ ಪ್ರಾಬ್ಲಮ್ ಇದೆ, ಇದು ಕೊಡ್ಬೋದು. ಎಲ್ಲ ಮೋಷನ್ ಎಲ್ಲ ಚೇಂಜ್ ಆಗತ್ತೆ. ಮತ್ತು ಇದರ ಜೊತೆ ನೀವು ಏನ್ ಕೊಡ್ಬೇಕಂದ್ರೆ ಲೂಸ್ ಮೋಷನ್ದು ನಾರ್ಮೆಟ್ರೋಜಿಲ್ ಅಂತ ಬರುತ್ತೆ ಸಿರಪ್. ನಾರ್ಮೆಟ್ರೋಜಿಲ್ ನನ್ನ ಹತ್ರ ಇವಾಗ ಸದ್ಯಕ್ಕೆ ಇಲ್ಲ. ಅದು ನೀವು ಸ್ಕ್ರೀನ್ ಶಾಟ್ ನಲ್ಲಿ ಕೊಡಬಹುದು. ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಇದು ಮೇಜರ್ ಬರೋದು ಇದು
ರೋಗಗಳು ಸಮ್ಮರ್ನಲ್ಲಿ. ಇದು ಬಂದ್ಬಿಟ್ಟು ಇದು ಆಲ್ಫಾ ಅಂತ ಟಾನಿಕ್ ಇದೆ. ಇದು ಬಂದ್ಬಿಟ್ಟು ಇದು ಮಲ್ಟಿವಿಟಮಿನ್ ಟಾನಿಕ್, ಹೋಮಿಯೋಪತಿಕ್. ತುಂಬಾ ಒಳ್ಳೆ ಟಾನಿಕ್ ಇದು. ಇದನ್ನು ಕೊಟ್ಕೊಬಹುದು. 1 ವಾರದಲ್ಲಿ 2 ದಿವಸ ಕೊಡಬಹುದು. 1 ವಾರದಲ್ಲಿ 2 ದಿವಸ ಕೊಡಬೇಕು. ಇದೆಲ್ಲ ಮಲ್ಟಿವಿಟಮಿನ್ ಅದು ಬೂಸ್ಟ್ ಮಾಡುತ್ತೆ ನಿಮ್ಮ ಪಿಜನ್ಸ್ಗೆಲ್ಲ ಹೆಲ್ದಿಯಾಗಿ ಇಟ್ಕೊಳಕ್ಕೆ. ಡೈಜೆಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಇಮ್ಯುನಿಟಿನೂ ಚೆನ್ನಾಗಿರುತ್ತೆ. ಕಣ್ಣಿಗೆ ಏನು ಬರುತ್ತೆ, ಕಣ್ಣಿಗೆ ಬಂದ್ಬಿಟ್ಟು ಅದು ಇದು ಕಣ್ಣು ಇನ್ಫೆಕ್ಷನ್ಸ್ ಬರುತ್ತೆ. ಕಣ್ಣು ಇನ್ಫೆಕ್ಷನ್ಸ್ ಅದು ಬಂದ್ಬಿಟ್ಟು ತುಂಬಾ ಬಿಸಿಗೆ ಬರೋದು. ಅದು ಟೆಂಪರೇಚರ್ ಹೈ ಇರುತ್ತೆ ಅಲ್ಲ, ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಇದಿದೆ ಗೆಟಿಕ್ವಿನ್ ಪಿ ಅಂತ ಐ ಡ್ರಾಪ್ಸ್. ತುಂಬಾ ಚೆನ್ನಾಗಿ ಇದ್ದು ಗೆಟಿಕ್ವಿನ್ ಪಿ ಅಂತ. ಇದು ಬಂದು ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಹೌದು, ಎಲ್ಲ ನಾರ್ಮಲ್ ಮೆಡಿಕಲ್ ಸ್ಟೋರ್ ನಲ್ಲಿ ಸಿಗತ್ತೆ. ಇದು ನೀವು ಹಾಕ್ಬಹುದು. ಬೆಳಗ್ಗೆ ಒಂದ್ಸತಿ ಒಂದ್ ಡ್ರಾಪ್, ರಾತ್ರಿ ಒಂದ್ಸತಿ 1 ಡ್ರಾಪ್ ಐ ಒಳಗಡೆ ಹಾಕ್ಬೇಕು. ಬೆಳಗ್ಗೆ ಮತ್ತು ರಾತ್ರಿ 1 ಡ್ರಾಪ್ ಹಾಕ್ಬೇಕು. ಯಾವ ಪಿಜನ್ ಎಫೆಕ್ಟ್ ಆಗೈತೆ ಕಣ್ಣಿಗೆ ಅದು ಕ್ಲಿಯರ್ ಮಾಡ್ಬೋದು. ಆಮೇಲೆ ಅಣ್ಣ ಒಂದು ಪಾರಿವಾಳ ವೀಕ್ ಇತ್ತು, ಅದು ತೋರಿಸ್ತೀನಿ. ಅಣ್ಣ ಕ್ಲಿಯರ್ ಮಾಡಿದ್ದಾರೆ ಡಿಸೀಸು. ಅದಕ್ಕೇನಾಗಿತ್ತು ಅಣ್ಣ? ಅದು ನಿಮ್ಮ ಪಾರಿವಾಳ ಬಂದು ಡೈಜೆಷನ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಹೌದು, ಅದು ಇವಾಗ ಸರಿಯಾಗಿದೆ, ಆಕ್ಟಿವ್ ಆಗಿದೆ. ತೋರಿಸ್ತೀನಿ ಬರ್ರಿ. ನೋಡ್ಬೋದು, ಇದೇ ಪಿಜನ್ಸ್ಗೆ ಪ್ರಾಬ್ಲಮ್ ಇತ್ತು, ಡೈಜೆಷನ್ ಪ್ರಾಬ್ಲಮ್ಮು. ಧೂಮಾರ್ ಎಗ್ದಾರಲ್ಲೈತೆ ಪಟ್ಟ. ಎಷ್ಟು ದಿವಸ ಅಲ್ಲಿ ರಿಕವರ್ ಆಯ್ತಣ್ಣ? ಇದು 3 ದಿವಸನಲ್ಲಿ ರಿಕವರ್ ಆಯಿತು. 3 ದಿವಸ ರಿಕವರ್ ಇತ್ತು. ಆಮೇಲೆ ಅದು ನೆಕ್ ಸ್ಲೈಟ್ ಆಗಿ ಬೆಂಡ್ ಆಗತ್ತೆ. ಅದಕ್ಕೆ ಯಾವ ತರ ಪ್ರಾಬ್ಲಮ್ಸ್ಗೆ ನೀವು ಇದರಲ್ಲಿ ನೋಡಬಹುದು. ಯೂಟ್ಯೂಬ್ ನಲ್ಲಿ ಸುರೇಶ್ ಅಂತ ಇದ್ದಾರೆ, ನಾಟಿ ಮೆಡಿಸಿನ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ಸುರೇಶ್ ಅಂತ ಟಮ್ಲರ್ ಪಿಜನ್ಸ್ ಅಂತ ಇದೆ ಅವ್ರ ಯೂಟ್ಯೂಬ್ ಚಾನಲ್. ಅದ್ರಲ್ಲಿ ಅವ್ರ ನಂಬರ್ ಎಲ್ಲ ಇದೆ. ಯಲಂಕನಲ್ಲಿ ಇರೋದು ಅವರು. ನಾಟಿ ಮೆಡಿಸಿನ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವರು. ನೆಕ್ ಟ್ವಿಸ್ಟ್ಗೆ ಹೌದು. ಓಕೆ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಮಾಡಿರಿ. ಆಮೇಲೆ ಯಾವ್ದು ವೀಡಿಯೋ ಬೇಕಂತ ನೀವು ರೆಕಮೆಂಡ್ ಮಾಡಿದ್ರೆ ನಾನು ಅದೇ ವಿಡಿಯೋ ನಿಮಗೋಸ್ಕರ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಮರ್ತೋಗ್ಬಿಟ್ಟು. ಗೆ ಪ್ರಾಬ್ಲಮ್ ಇತ್ತು, ಡೈಜೆಷನ್ ಪ್ರಾಬ್ಲಮ್ಮು. ಧೂಮಾರ್ ಎಗ್ದಾರಲ್ಲೈತೆ ಪಟ್ಟ. ಎಷ್ಟು ದಿವಸ ಅಲ್ಲಿ ರಿಕವರ್ ಆಯ್ತಣ್ಣ? ಇದು 3 ದಿವಸನಲ್ಲಿ ರಿಕವರ್ ಆಯಿತು. 3 ದಿವಸ